ವೆಲ್ಕಮ್ ಟು ದ ನಾಲೆಜ್ ಕಿಚನ್ ವಿತ್ ಪಾರು. ಇವತ್ತು ನಾವು ಸೂಪರ್ ಟೇಸ್ಟಿ ಹೆಲ್ದಿಯಾಗಿರೋ ಪಾಕೆಟ್ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಫಿಲ್ಲಿಂಗ್ಸ್ಗೆ ನಾವು ಸ್ವೀಟ್ ಕಾರ್ನು, ಕ್ಯಾರೆಟು, ಕ್ಯಾಬೇಜು, ಬೀನ್ಸು, ಟೊಮ್ಯಾಟೊ, ಹಸಿ ವಟಾಣಿ ಮತ್ತೆ ಪನ್ನೀರನ್ನ ತೆಗೆದುಕೊಳ್ಳೋಣ. ಇದೆಲ್ಲದನ್ನು ಉದ್ದುದ್ಗೆ ಮತ್ತೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಂಡ್ಲಿಗೆ ಎಣ್ಣೆ ಹಾಕಿ ಎರಡು ಈರುಳ್ಳಿ ತಗೊಂಡಿದ್ದೀನಿ. ಈರುಳ್ಳಿನ ಸ್ವಲ್ಪ ಬಾಡ್ಸೋಣ. ಸ್ವಲ್ಪ ಈರುಳ್ಳಿ ಬೆಂದ್ಮೇಲೆ ಹೆಚ್ಚಿಟ್ಕೊಂಡಿರೋ ತರಕಾರಿಗಳನ್ನೆಲ್ಲ ಅದಕ್ಕೆ ಹಾಕಿ ಅದನ್ನು ಒಂದು 5 ನಿಮಿಷ ಬಾಡಿಸ್ಕೊಳ್ಳೋಣ. ಅಂದ್ರೆ ಸ್ವಲ್ಪ ಅದು ಬೇಯಲಿ. ಬೇಯ್ದ ನಂತರ ನಾವೇನ್ ಮಾಡೋಣ, ಅದಕ್ಕೆ ಸ್ವಲ್ಪ ಮಸಾಲೆಗಳನ್ನ ಹಾಕೋಣ. ಟೊಮ್ಯಾಟೊ ಎಲ್ಲದನ್ನೂ ಹಾಕಿ ಬೇಯಬೇಕು. ಒಂದು 5 ನಿಮಿಷ 10 ನಿಮಿಷ ಅದನ್ನ ಬಿಡಬೇಕು. ಆವಾಗ ಅದರ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಪೆಪ್ಪರ್ ಪೌಡರು, ಸ್ವಲ್ಪ ಖಾರ, ಸ್ವಲ್ಪ ಗರಂ ಮಸಾಲ, ಆಮೇಲೆ ಚಿಲ್ಲಿ ಫ್ಲೇಕ್ಸು, ಟೊಮ್ಯಾಟೊ ಕೆಚಪ್ಪು, ಒಂದಿಷ್ಟು ಸೋಯಾ ಸಾಸ್ ಅನ್ನ ಹಾಕಿ ಇದನ್ನ ಒಂದು 5 ನಿಮಿಷ ಚೆನ್ನಾಗಿ ಬಾಡಿಸಿ ಎತ್ತಿಟ್ಕೊಳ್ಳೋಣ. ಇವಾಗ ನಮಗೆ ಫಿಲ್ಲಿಂಗ್ಸು ರೆಡಿ ಆಯ್ತು. ಎಲ್ಲ ಬೇಯಿಸಿದ ಮೇಲೆ ನಾವೇನ್ ಮಾಡೋಣ, ಸ್ಟವ್ ಆಫ್ ಮಾಡಿ ತುರ್ಕೊಂಡಿರೋ ಪನ್ನೀರನ್ನ ಅದಕ್ಕೆ ಹಾಕಿ ಅದನ್ನ ಸ್ವಲ್ಪ ಕೈಯಾಡಿಸಿ ಅದನ್ನ ಎತ್ತಿಟ್ಕೊಳ್ಳೋಣ. ಈಗ ಪಾಕೆಟ್ ಸ್ಯಾಂಡ್ವಿಚ್ ಮಾಡೋದಕ್ಕೆ ನಾನು ಸ್ಯಾಂಡ್ವಿಚ್ ಬ್ರೆಡ್ ಅನ್ನ ತಗೊಂಡಿದ್ದೀನಿ. ಸ್ಯಾಂಡ್ವಿಚ್ ಬ್ರೆಡ್ ಅನ್ನು ಈ ತರ ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡಿ ಎತ್ತಿಟ್ಕೊಳ್ರಿ. ಎತ್ತಿಟ್ಕೊಂಡು 2 ಸ್ಯಾಂಡ್ವಿಚ್ ಬ್ರೆಡ್ ಅನ್ನ ಇಟ್ಟು ಅದನ್ನ ಲಟ್ಟಿಣಿಗೆಯಿಂದ ಚೆನ್ನಾಗಿ ಲಟ್ಟಿಸ್ಕೊಳ್ಳೋಣ. 2 ಇಟ್ಕೋಬೇಕು. ಇಟ್ಕೊಂಡು ಅದನ್ನ ಲಟ್ಟಿಸ್ಕೊಂಡು ಎತ್ತಿಟ್ಕೊಳ್ಳೋಣ. ಇವಾಗ ನಾವು ಇದಕ್ಕೆ ಒಂದು ಸ್ಲರಿ ಮಾಡ್ಕೊಳ್ಳೋಣ. ಅಂದ್ರೆ ಒಂದು ಡಿಪ್ಪಿಂಗ್ ರೆಡಿ ಮಾಡ್ಕೋಬೇಕು. ಅದಕ್ಕೆ 4 ಸ್ಪೂನು ಮೈದಾ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದಿಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕಿ ಸ್ವಲ್ಪನೇ ನೀರ್ ಹಾಕಿ ಅದನ್ನ ಕಲಿಸ್ತಾ ಹೋಗೋಣ. ಅದು ಸ್ವಲ್ಪ ಹಿಂಗೆ ನೀರ್ ತರಾನೇ ಇರ್ಲಿ. ನೋಡಿ, ಈ ತರ ತೋರಿಸ್ತಾ ಇದ್ದೀನಿ. ಸ್ವಲ್ಪ ನೀರ್ ಹಾಕೊಂಡು ಕಲಿಸ್ಕೊಂಡು ಈ ತರ ಕನ್ಸಿಸ್ಟೆನ್ಸಿ ಇರ್ಲಿ, ನೀರ್ ಕನ್ಸಿಸ್ಟೆನ್ಸಿ. ಈಗ ಮಾಡಿಟ್ಕೊಂಡಿರೋ ಬ್ರೆಡ್ ಅನ್ನ, ಪ್ರೆಸ್ ಮಾಡಿಟ್ಕೊಂಡಿರೋ ಬ್ರೆಡ್ ಅನ್ನ ಡಿಪ್ ಮಾಡಿ ಮೊದಲು ಬ್ರೆಡ್ ಕ್ರಮ್ಸ್ ಅಲ್ಲಿ ಅದನ್ನ ಅದ್ದಿ, ನಂತರ ಪುಡಿ ಮಾಡಿಟ್ಕೊಂಡಿರೋ ಕಾರ್ನ್ ಅವಲಕ್ಕಿನಲ್ಲಿ ಮತ್ತೊಮ್ಮೆ ಅದ್ದಿ, ಅದರ ನಂತರ ನಾವಿದನ್ನ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋದಕ್ಕೆ ಹಾಕೋಣ. ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋದಕ್ಕೆ ಹಾಕದ್ಮೇಲೆ ಅದನ್ನ ಸೈಡ್ 2 ಸೈಡ್ ಅನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸಿದ್ರೆ ಈ ತರ ಚೆನ್ನಾಗಿ ಬರುತ್ತೆ, ಬ್ರೆಡ್ ಉಬ್ಕೊಂಡು ಬರುತ್ತೆ. ಈ ಗ್ರೀನ್ ಚಟ್ನಿ ಮಾಡೋದಿಕ್ಕೆ ಕೊತ್ತಂಬರಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಹಸಿ ಮೆಣಸಿನಕಾಯಿ, ನಿಂಬೆ ಹಣ್ಣು, ಜೊತೆಗೆ ಇದು ನೋಡಿ, ಇದು ಪಾಪಡಿ. ಈ ಪಾಪಡಿ ಹಾಕೋದ್ರಿಂದ ಚಟ್ನಿ ತುಂಬಾ ಟೇಸ್ಟ್ ಆಗಿ ಬರುತ್ತೆ. ಇದನ್ನೆಲ್ಲ ಒಂದು ಮಿಕ್ಸರ್ ಜಾರ್ನಲ್ಲಿ ಹಾಕಿ ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ಳೋಣ. ಇವಾಗ ನಾವು ಡೀಪ್ ಫ್ರೈ ಮಾಡಿಟ್ಕೊಂಡಿರೋ ಬ್ರೆಡ್ ಅನ್ನ ಕಟ್ ಮಾಡಿಕೊಂಡು ಅದಕ್ಕೆ ಹಿಂಗ ಓಪನ್ ಮಾಡಿದ್ರೆ ಪಾಕೆಟ್ ತರ ಓಪನ್ ಆಗುತ್ತೆ. ಅದಕ್ಕೆ ಇದನ್ನ ನಾವು ಪಾಕೆಟ್ ಸ್ಯಾಂಡ್ವಿಚ್ ಅಂತ ಹೇಳೋದು. ಈ ಓಪನ್ ಆಗುತ್ತಲ್ವಾ, ಅದರಲ್ಲಿ ನಾವು ಗ್ರೀನ್ ಚಟ್ನಿ ಹಾಕಿ ನಾವು ಫಿಲ್ಲಿಂಗಿಗೆ ಅಂತ ರೆಡಿ ಮಾಡಿಟ್ಕೊಂಡಿರೋ ಪೇಸ್ಟ್ ಅನ್ನ ಹಾಕಿ, ನೋಡಿ ನಾನಿಲ್ಲಿ ಉದ್ದುದ್ದಿಗೆ ಕಟ್ ಮಾಡಿಟ್ಕೊಂಡಿರೋ ಕ್ಯಾರೆಟ್, ಆಮೇಲೆ ಕ್ಯಾಬೇಜ್ ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ತರಕಾರಿನೂ ಬೇಕೋ ಆ ತರಕಾರಿ ಹಾಕಿ ಡೆಕೋರೇಟ್ ಮಾಡಿ ಲಾಸ್ಟಿಗೆ ನಾನಿಲ್ಲೊಂದು ಫಿಲ್ಲಿಂಗ್ ತಗೊಂಡಿದ್ದೀನಿ. ಅದು ಒಂಥರ ಚೆನ್ನಾಗಿದೆ ಟೇಸ್ಟ್, ಕೆಂಪು ಮೆಣಸಿನಕಾಯಿಂದ ಮಾಡಿರೋದು. ಅದನ್ನ ಹಾಕಿ ನಮಗೆ ರುಚಿಯಾಗಿ ಟೇಸ್ಟಿಯಾಗಿ ಹೆಲ್ದಿಯಾಗಿರೋ ಪಾಕೆಟ್ ಸ್ಯಾಂಡ್ವಿಚ್ ತಿನ್ನೋದಕ್ಕೆ ರೆಡಿ ಆಗುತ್ತೆ. ಇದರ ಜೊತೆಗೆ ನೀವು ಇದಕ್ಕೆ ದಾಳಂಬೆ ಹಣ್ಣನ್ನ ಕಾಳುಗಳನ್ನ ಹಾಕೊಂಡು ತಿಂದ್ರೆ ಅಲ್ಟಿಮೇಟ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದೇ ತರದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.